ಪ್ರಕೃತಿಯ ಉಚಿತ ಸಫಾರಿ, ಕಪಿಲಾ ತೀರದ ಕಾಡಾನೆಗಳ ಸಾಮ್ರಾಜ್ಯ. ಬೇಸಿಗೆಯ ಧಗೆ ಏರುತ್ತಿದೆ. ಕಾಡಿನ ಒಳಗೆ ಹಸಿರು ಮಾಯವಾಗಿ ಹಳದಿ ಬಣ್ಣ ಆವರಿಸುತ್ತಿದೆ. ಹನಿ ನೀರಿಗಾಗಿ ಪ್ರಾಣಿಗಳು ಹಾತೊರೆಯುವ ಕಾಲವಿದು. ಆದರೆ ನಮ್ಮ ಮೈಸೂರು ಜಿಲ್ಲೆಯ ಈ ಒಂದು ಭಾಗದಲ್ಲಿ ಪ್ರಕೃತಿಯೇ ಒಂದು ಅದ್ಭುತ ಲೋಕವನ್ನು ಸೃಷ್ಟಿಸಿದೆ. ಸಾವಿರಾರು ರೂಪಾಯಿ ಕೊಟ್ಟು ಸಫಾರಿ ಜೀಪುಗಳಲ್ಲಿ ಕುಳಿತು ಪ್ರಾಣಿಗಳನ್ನು ಹುಡುಕುವವರಿಗೆ ಸಿಗದ ದೃಶ್ಯಗಳು ಇಲ್ಲಿನ ಸ್ಥಳೀಯರಿಗೆ ಮಾತ್ರ ಕಾಣಸಿಗುತ್ತವೆ. ಇದು ಕಬಿನಿಯ ಹಿನ್ನೀರು. ಇಲ್ಲಿ ಸರ್ಕಾರದ ನಿಯಮಗಳಿಗಿಂತ ಪ್ರಕೃತಿಯ ನಿಯಮಗಳೇ ಮೇಲು. ಶ್ರೀಮಂತರಿಗೆ ಗೊತ್ತಿಲ್ಲದ, ಕೇವಲ ಸ್ಥಳೀಯರಿಗೆ ಮಾತ್ರ ಪರಿಚಯವಿರುವ ಈ ಫ್ರೀ ಸಫಾರಿ ಜಾಗದ ರಹಸ್ಯವೇನು? ಇಂದಿನ ವಿಡಿಯೋದಲ್ಲಿ ನಾವು ಅದನ್ನು ಅನಾವರಣ ಮಾಡಲಿದ್ದೇವೆ. ಭೌಗೋಳಿಕ ಸೌಂದರ್ಯ ಮತ್ತು ಪ್ರಕೃತಿಯ ವೈಚಿತ್ರ್ಯ. ನೋಡಿ ಈ ಅದ್ಭುತ ದೃಶ್ಯವನ್ನು. ಒಂದು ಕಡೆ ದಟ್ಟ ಅರಣ್ಯದ ಗಡಿ, ಮಧ್ಯೆ ಕಪಿಲಾ ನದಿಯ ತಂಪು, ಮತ್ತೊಂದು ಕಡೆ ರೈತರ ಭೂಮಿ. ಇಲ್ಲಿ ಕಾಡು ಪ್ರಾಣಿಗಳು ಮನುಷ್ಯರ ಮೇಲೆ ದಾಳಿ ಮಾಡದಂತಹ ಒಂದು ನೈಸರ್ಗಿಕ ಸಮತೋಲನವಿದೆ. ಏಕೆಂದರೆ ಇಲ್ಲಿ ಪ್ರಕೃತಿಯೇ ಎಲ್ಲರಿಗೂ ಪಾಠ ಕಲಿಸಿದೆ. ನಿಮ್ಮ ಬಳಿ ಒಂದು ಅದ್ಭುತವಾದ ಟೆಕ್ನಾಲಜಿ ಇರುವ ಕ್ಯಾಮೆರಾ ಇದ್ದರೆ ಸಾಕು, ನೀವು ಈ ಪ್ರಕೃತಿಯ ಕಲಾ ವೈಭವವನ್ನು ಮನಸಾರೆ ಸವಿಯಬಹುದು. ಇಲ್ಲಿ ಆನೆಗಳು ಯಾವುದೇ ಒತ್ತಡವಿಲ್ಲದೆ ತಮ್ಮದೇ ಸಾಮ್ರಾಜ್ಯದಲ್ಲಿ ಸ್ವಚ್ಛಂದವಾಗಿ ವಿಹರಿಸುತ್ತವೆ. ಇಲ್ಲಿನ ಸವಿಗೆರೆಯ ಜನರು ನಿಜಕ್ಕೂ ಅದೃಷ್ಟವಂತರು. ಇಂತಹ ದೃಶ್ಯಗಳನ್ನು ನೋಡಲು ಎರಡು ಕಣ್ಣು ಸಾಲವು. ದುಬಾರಿ ಸಫಾರಿ ಪ್ಯಾಕೇಜುಗಳು ನಿಮಗೆ ಗಂಟೆಗಟ್ಟಲೆ ಕಾಡಿನಲ್ಲಿ ಅಲೆದಾಡಿಸಬಹುದು. ಆದರೆ ಈ ಸ್ಥಳೀಯ ಜಾಗದಲ್ಲಿ ಪ್ರಾಣಿಗಳು ತಾವಾಗಿಯೇ ನಿಮ್ಮ ಮುಂದೆ ಬರುತ್ತವೆ. ಇಲ್ಲಿ ಸರ್ಕಾರದ ಮುಲಾಜು ನಡೆಯುವುದಿಲ್ಲ. ಕೇವಲ ಪ್ರಾಣಿ ಮತ್ತು ಮನುಷ್ಯನ ನಡುವಿನ ಮೌನ ಒಪ್ಪಂದವಷ್ಟೇ ಇಲ್ಲಿನ ನಿಯಮ. ಪ್ರವಾಸಿಗರು ಬಂದು ಹೋಗುತ್ತಾರೆ, ಆದರೆ ಈ ಮಣ್ಣಿನ ಮಕ್ಕಳಿಗೆ ಮಾತ್ರ ಇಲ್ಲಿನ ಪ್ರತಿ ಗಿಡ, ಪ್ರತಿ ಕಲ್ಲು ಮತ್ತು ಇಲ್ಲಿ ಸಂಚರಿಸುವ ಪ್ರತಿ ಆನೆಯೂ ಗೊತ್ತು. ನಮ್ಮ ಪ್ರಕೃತಿ ಸಂಪತ್ತಿನಲ್ಲಿ ಕಾಡು ಪ್ರಾಣಿಗಳು ಎಷ್ಟು ಶ್ರೀಮಂತವಾಗಿವೆ ಎನ್ನುವುದಕ್ಕೆ ಈ ಜಾಗವೇ ಸಾಕ್ಷಿ. ಇಲ್ಲಿನ ನೆನಪುಗಳನ್ನು ಕ್ಯಾಮೆರಾದಲ್ಲಿ ಮಾತ್ರವಲ್ಲ, ಮನಸ್ಸಿನಲ್ಲೂ ಎಂದಿಗೂ ಮರೆಯದಂತೆ ಅಚ್ಚೊತ್ತಿಸಿಕೊಳ್ಳಬಹುದು. ಮುಂದಿನ ವಿಡಿಯೋದಲ್ಲಿ ನಾವು ಈ ಫ್ರೀ ಸಫಾರಿಗೆ ಹೋಗುವ ಸರಿಯಾದ ದಾರಿ ಮತ್ತು ಅಲ್ಲಿನ ಇನ್ನೂ ಹೆಚ್ಚಿನ ರೋಚಕ ದೃಶ್ಯಗಳನ್ನು ನಿಮಗೆ ತೋರಿಸಲಿದ್ದೇವೆ. ಕಬಿನಿ ತೀರದ ಹಸಿರು ನೆಲದಲ್ಲಿ ಗುಂಪಾಗಿ ನಿಂತೆವು ಸಿರೆ ಒಡನಾಡಿ. ಈ ಅದ್ಭುತವಾದ ಜಾಗ ಎಲ್ಲಿದೆ? ಮೈಸೂರಿನಿಂದ ಇದು ಎಷ್ಟು ದೂರವಾಗುತ್ತದೆ? ಈ ಎಲ್ಲ ಮಾಹಿತಿಯನ್ನು ನಾವು ಮುಂದಿನ ಭಾಗದಲ್ಲಿ ವಿವರವಾಗಿ ನೀಡಲಿದ್ದೇವೆ. ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ರೋಚಕ ವರದಿಗಳಿಗಾಗಿ ಜನತಾ ತೀರ್ಪು ಯೂಟ್ಯೂಬ್ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಬಿನಿ ಹಿನ್ನೀರಿಗೆ ಬರುವ ಪ್ರವಾಸಿಗರಲ್ಲಿ ನಮ್ಮದೊಂದು ವಿನಮ್ರ ವಿನಂತಿ. ಈ ಸುಂದರ ಪ್ರಕೃತಿಯನ್ನು ಮುಂದಿನ ಪೀಳಿಗೆಗೆ ಉಳಿಸಿಕೊಡುವುದು ನಮ್ಮೆಲ್ಲರ ಕರ್ತವ್ಯ. ದಯವಿಟ್ಟು ಇಲ್ಲಿ ಎಲ್ಲೆಂದರಲ್ಲಿ ಕಸ ಸುರಿಯಬೇಡಿ. ವನ್ಯಜೀವಿಗಳ ಸುರಕ್ಷತೆ, ತಿಂಡಿ ತಿನಿಸುಗಳ ಪ್ಲಾಸ್ಟಿಕ್ ಅಥವಾ ಉಳಿದ ಪದಾರ್ಥಗಳನ್ನು ಕಾಡಿನೊಳಗೆ ಎಸೆಯಬೇಡಿ. ಕಾಡು ಪ್ರಾಣಿಗಳು ಕಂಡಾಗ ಕೂಗಾಡುವುದು ಅಥವಾ ಶಬ್ದ ಮಾಡುವುದು ಮಾಡಬೇಡಿ. ಅವುಗಳ ಶಾಂತಿಗೆ ಭಂಗ ತರದೆ ದೂರದಿಂದಲೇ ಪ್ರಕೃತಿಯನ್ನು ಸವಿಯಿರಿ. ಮಾನವೀಯತೆಯ ಕರೆ. ಈ ಭಾಗದಲ್ಲಿ ಕೂಲಿ ಕಾರ್ಮಿಕರು ಮತ್ತು ಬಡ ಕುಟುಂಬಗಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ನೀವು ದುಬಾರಿ ಸಫಾರಿಗೆ ಖರ್ಚು ಮಾಡುವ ಬದಲು ಇಲ್ಲಿನ ಸ್ಥಳೀಯ ಜನರಿಗೆ ಕೈಲಾದ ಆರ್ಥಿಕ ಸಹಾಯ ಅಥವಾ ಬೆಂಬಲ ನೀಡುವ ಮೂಲಕ ಅವರ ಜೀವನಕ್ಕೆ ಆಸರೆಯಾಗಬಹುದೇ ಎಂದು ಯೋಚಿಸಿ. ಮುಂದಿನ ಭಾಗದಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇವೆ. ಅಲ್ಲಿಯವರೆಗೂ ನೋಡ್ತಾ ಇರಿ ಜನತಾ ತೀರ್ಪು. ಇದು ಭರವಸೆಯ ಬೆಳಕು. ನಮಸ್ಕಾರ.
ನದಿಯನ್ನೇ ನೋಡುತ್ತೇನೆ. ನನ್ನ ನೆರಳಿಗಿಂತ ಚಿಕ್ಕದಾಗಿದೆ ಕಾಡು. ಯಾರ ತಪ್ಪು ಕೇಳಲಿ, ಯಾರಿಗೆ ಹೇಳಲಿ ನೋವು. ಒಮ್ಮೆ ಇಲ್ಲಿ ಹರಿಯುತ್ತಿತ್ತು ಜೀವ, ನನ್ನ ತಾಯಿ ತೊಳೆಯುತ್ತಿದ್ದಳು ಕಾಲು. ಇಂದು ಅದೇ ನೆಲ ಬಿಸಿಲಲ್ಲಿ ಬತ್ತಿದೆ. ನನ್ನ ಮರಿಯ ಕಂಡು ಕೇಳುತ್ತೆ, ನೀರು ಎಲ್ಲಿದೆ? ನನ್ನ ಹೆಜ್ಜೆಗೆ ದಾರಿ ಇತ್ತು, ಇಂದು ಗೋಡೆ ನಿಂತಿದೆ ಎದುರು. ಕಾಡು ಅಂದ್ರೆ ನಮ್ಮ ಮನೆ ಅಂದಿದ್ದೆ, ಅದೇ ಮನೆ ಮಾರಾಟಕ್ಕಿಟ್ಟರು ಗುರು. ರಾತ್ರಿ ಕತ್ತಲಲ್ಲಿ ನಡೆದು ಬಂದೆ, ಬೆಳಗ್ಗೆ ಕಾಣಿಸಲೇ ಇಲ್ಲ ಹಸಿರು.